ಇವತ್ತು ಶ್ವಾಸ ಯೋಗ ಕೇಂದ್ರ ಯೋಗ ಸಂಸ್ಥೆ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ಸಹಯೋಗದೊಡನೆ 2024ನೇ ಇಸ್ವಿಯ ಯೋಗ ರತ್ನವನ್ನ ವಚನಾನಂದ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಪ್ರದಾನ ಮಾಡಿದ್ದಾರೆ. ನಾನು ಮೊದಲಿಗೆ ಯಾರ್ಯಾರು 2024 ಯೋಗ ರತ್ನಗಳಿಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗ ಗುರುಗಳು. ನಾನು ಈಗಾಗಲೇ ಅವರು ಪ್ರಸ್ತಾಪ ಮಾಡದಂತೆ 2014ರಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಿದ್ದು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ 1 ವರ್ಷ ಮುಂಚಿತವಾಗಿ ಇದನ್ನ ಆಚರಣೆ ಮಾಡಿದ್ದು. ಆಮೇಲೆ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು 10 ವರ್ಷಗಳು ಕಳೆದಿದೆ. ಈ 10 ವರ್ಷಗಳಲ್ಲಿ ದೇಶದಲ್ಲಿ ಜಗತ್ತಿನಲ್ಲಿ ಯೋಗ ದಿನವನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಾಳೆ ವಿಶ್ವ ಯೋಗ ದಿನಾಚರಣೆ ನಾನು ಕೂಡ ಪಾಲ್ಗೊಳ್ತಾ ಇದ್ದೇನೆ. ನಾನು ಇಡೀ ನಾಡಿನ ಜನತೆಗೆ, ಇಡೀ ದೇಶದ ಜನತೆಗೆ, ಜಗತ್ತಿನ ಜನತೆಗೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ವಚನಾನಂದ ಸ್ವಾಮೀಜಿಯವರು ಸ್ವತಃ ಯೋಗ ಪಟುಗಳು. ಯೋಗವನ್ನ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅದನ್ನ ಪ್ರಚಾರ ಮಾಡತಕ್ಕಂಥ, ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಅವರು ಕೂಡ ಸಹಾಯ ಹಸ್ತರಾಗಿ ನಿಂತಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನಾನು ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರಿಗೆ ಮತ್ತು ಅವರ ಸಂಸ್ಥೆಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ವಚನಾನಂದ ಸ್ವಾಮೀಜಿ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈ ತರ ಜಿಂದಾಲ್ನಲ್ಲಿ ನಾವು ಯೋಗ ರತ್ನವನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಚನಾನಂದ ಸ್ವಾಮೀಜಿಯವರು ಮತ್ತು ಸಂತೋಷ್ ಲಾಡ್ ಅವರು ಇಬ್ಬರು ಕೂಡ ಆಹ್ವಾನ ಮಾಡಿದ್ರು. ಹಾಗಾಗಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ, ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೀತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದರಿಂದ ಎಲ್ಲ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದೀರಿ. ವಿಶೇಷವಾಗಿ 3000 ಮಠದ ಸ್ವಾಮೀಜಿಯವರು ಗುರುಗಳು, ಇಳಕಲ್ ಸ್ವಾಮೀಜಿಯವರು, ಇಳಕಲ್ ಸ್ವಾಮೀಜಿಯವರು ಅವರು ನಿಜವಾದ ಬಸವ ತತ್ವವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಯವರು. ಯಾಕಂದ್ರೆ ಇವತ್ತು ಬಸವ ತತ್ವ ಇದೆಯಲ್ಲ, ಅದು ಇವತ್ತಿಗೂ ಪ್ರಸ್ತುತ, ಮುಂದೆನೂ ಕೂಡ ಪ್ರಸ್ತುತ, ಹಿಂದೆನೂ ಪ್ರಸ್ತುತವಾಗಿತ್ತು ಅಂತಕ್ಕಂಥದ್ದು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾವು
ಬಸವಾದಿ ಶರಣರು ಸಮ ಸಮಾಜದ ಕನಸನ್ನ ಕಂಡಿದ್ರು. ಸಮ ಸಮಾಜದ ಕನಸನ್ನ ಕಂಡಿದ್ರು. ಇವತ್ತು ವರ್ಣಾಶ್ರಮದ ಪ್ರಯುಕ್ತವಾಗಿ, ಜಾತಿ ವ್ಯವಸ್ಥೆಯ ಪ್ರಯುಕ್ತವಾಗಿ ನಾವು ಅಸಮಾನತೆಯನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಈ ಜಾತಿ ವ್ಯವಸ್ಥೆನೂ ಕೂಡ ಮುಂದುವರಿತದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಬಸವಾದಿ ಶರಣರು ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜದ ಕನಸನ್ನ ಕಂಡಿದ್ರು. ಸಮ ಸಮಾಜದ ಕನಸನ್ನ ಕಂಡಿದ್ರು. ಅದು ಬಸವಾದಿ ಶರಣರು ಅವರು ಶರಣ ಸಾಹಿತ್ಯವನ್ನ ಮಾಡಿ ಜನರಿಗೆ ಪ್ರಚಾರ ಮಾಡ್ತಕ್ಕಂಥ ದಿನದಿಂದ ಇವತ್ತಿನವರೆಗೆ ಸುಮಾರು 850 ವರ್ಷಗಳಾಗಿರ್ಬೋದು ಅಂತ ಅನ್ಸುತ್ತೆ. 850 ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಜಾತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕ್ರೂರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದ್ದು, ಬಸವಾದಿ ಶರಣರ ಹಿಂಬಾಲಕರು ಅಂತಕ್ಕಂಥ ಎಲ್ಲರೂ ಕೂಡ ಜಾತಿ ವ್ಯವಸ್ಥೆ, ಅಸಮಾನತೆ ಇವೆರಡನ್ನೂ ಕೂಡ ತೊಲಗಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸರ್ಕಾರನೂ ಕೂಡ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಬಂದಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ.